ಸಚಿವ ಸಂಪುಟದ ಕೆಲವೊಂದು ಮಂದಿನ ಏನು ಮಾಡ್ಯಾರ ನೋಡಿಬಿಟ್ರೆ ಅದು ಗುಂಡಾಗಳ ಸರ್ಕಾರ ಆದಂಗೆ ಆಗಿದೆ. ಕಾಂಗ್ರೆಸ್ಸು ಗುಂಡಾಗಳಿಗೆ ಯಾರು ಪಕ್ಷ ವಿರುದ್ಧ ಕೆಲಸ ಮಾಡಿರ್ತಾರೋ ಅವ್ರಿಗೆ ಇವತ್ತು ಮಂತ್ರಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಸರ್ಕಾರ ಭಾಳ ದಿವಸ ಬಾಳ್ದಿಲ್ಲ. ಯಾಕಂದ್ರೆ ಇಂಥ ಕೆಟ್ಟ ಸರ್ಕಾರ ಕನ್ನಡ ಪ್ರಮಾಣದ ತೋಲಕ್ಕೆ ಬರೋದಿಲ್ಲ, ಇಂಗ್ಲೀಷ್ನಾಗ ತೋತಾರೆ. ಸಂವಿಧಾನ ವಿರುದ್ಧವಾಗಿ ದೇವ್ರ ಹೆಸರು ಅದೇನು ಭಗವಂತನ ಹೆಸರು ಯಾವ ಸ್ಪೆಸಿಫಿಕ್ಕಾಗಿ ಬರೀ ದೇವರು ಭಗವಂತತ್ತಿದೆ. ಅಂದರೆ ಒಟ್ಟಾರೆ ಈ ಒಂದು ಸುಮಾರು 60 ದಿವಸ ಆಯ್ತು ಕಾಣಿಸ್ತೈತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. 60 ದಿವಸದ ಒಂದು ದೊಡ್ಡ ಚಿಂತನ ಮಂಥನ ಮಾಡಿ ರಾಹುಲ್ ಗಾಂಧಿ ವಿದೇಶಕ್ಕೆ ಮಜಾ ಮಾಡ್ಲಿಕ್ಕೆ ಹೋಗಿದ್ದು, ಅವ್ರು ಬರುತ್ತನ ಕಾಯ್ದು ಇಷ್ಟು ಮಾಡಿನೂ ಸಹ ಇಂಥ ಕೆಟ್ಟ ಸಚಿವ ಸಂಪುಟ ಕರ್ನಾಟಕ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಂಪುಟ ನೋಡಿದ್ರೆ ಕರ್ನಾಟಕಕ್ಕೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಭವಿಷ್ಯ ಇಲ್ಲ. ಅಲ್ಲಿವರೆಗೆ ಸರ್ಕಾರ ಉಳಿದಿಲ್ಲ ಅನ್ನೋಂಥ ಡೌಟ್ ಇದೆ. ಯಾಕಂದ್ರೆ ಒಳ್ಳೆಯ ಶಾಸಕರು ಭಾಳ ಮಂದಿ ಒಳ್ಳೆಯವರು ಅದಾರೆ. ಪಾಪ ಅಪ್ಪಾಜಿ ನಾಡಗೌಡರು ಅಂತವರು ಸೀನಿಯರ್ ಮೋಸ್ಟು ನಮ್ಮ ಜಿಲ್ಲೆಯಲ್ಲೇ ತಗೋರಿ. ಯಶವಂತರೇಗೌಡ ಭಯಂಕರ ಪ್ರಯತ್ನ ಮಾಡಿದರು. ಆದರೆ ಅವರೆಲ್ಲ ಸೀನಿಯರು ಭಯಂಕರ ನಿಷ್ಠಾವಂತರು. ನಾಡಗೌಡರು, ಯಶವಂತರೇಗೌಡರು ಕಾಂಗ್ರೆಸ್ BJP JDS ಎಲ್ಲ ಮುಗಿಸಿ ಬಂದು ಗಿರಾಕಿಗೆ ಮಂತ್ರಿ ಮಾಡಿದ್ರು ಕರ್ನಾಟಕದಾಗ. ಅದು ನಿಷ್ಠಾವಂತರಿಗೆ ಮಾಡಲಿಲ್ಲ. ಅವರೆಲ್ಲ ಕಣ್ಣೀರು ಹಾಕ್ಲಾಕತ್ತಾರ. ಅನೇಕರು ಒಬ್ಬರು ಶಾಸಕರು ಹೇಳ್ಯಾರ, ನಮ್ಗೆ ನಾಚಿಕೆ ಆಗ್ತೈತೆ ನಾವು ಕಾಂಗ್ರೆಸ್ ವರ್ಕರ್ ಅಂತೇಳಿ. ಯಾರು ನಮ್ಮ ಶಿರಾದ ಶಾಸಕರು. ಈ ರೀತಿ ಭಾಳ ದೊಡ್ಡ ಅಸಮಾಧಾನ ಇದೆ. ಈ ರಾಜೀನಾಮೆ ಪರ್ವ ಏನಿದೆ ಇದು ಕೇವಲ ಒಂದು ರೀತಿ ಒತ್ತಡ ತರುತ್ತಂದ್ರೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ಧೈರ್ಯ ಇದ್ದರೆ ರಾಜೀನಾಮೆ ಸ್ಪೀಕರ್ ಕೊಟ್ಟು ಸ್ವೀಕಾರ ಆದರೆ ನಿಜವಾದಂಥ ಅವರ ಪ್ರದರ್ಶನ. ಸುಮ್ಮನೆ ಹೈಕಮಾಂಡ್ಗೆ ನಾಳೆ ಕರೀತಾರೆ. ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಫೋನ್ ಮಾಡಿದ್ರು, ಪ್ರಿಯಾಂಕಾ ವಡ್ರಾ ಫೋನ್ ಮಾಡಿದ್ರು, ಸೋನಿಯಾ ಗಾಂಧಿಯವರು ಇವತ್ತು ನಮ್ಮನೆಲ್ಲ ಮುಂದಿನ ದಿವಸಗಳ ಒಳ್ಳೆಯ ದಿನ ಅಂತ ಹೇಳಿದ್ರು. ಅದಕ್ಕೆ ನಾವು ವಾಪಸ್ ತೊಗೊಂಡಿದ್ದು ಹೇಳುವಂಥ ಒಂದು ನಾಟಕೀಯ ರಾಜೀನಾಮೆ. ಇದರಿಂದ ಏನೂ ಡಿ ಕೆ ಶಿವಕುಮಾರ್ಗೇನೂ ಆಗೋದಿಲ್ಲ. ಡಿ ಕೆ ಶಿವಕುಮಾರರ ಪತನ ಹೆಂಗೆ ಆಗ್ತದೆ ಅಂದರೆ, ಈಗೇನು ಮಂತ್ರಿಗಳು ಮಾಡ್ಯಾರ ಇವ್ರು ಗುಂಡಾಗಿರಿ ಇವರ ಒಂದು ಇದು ಹೆಚ್ಚಾಗಿ ತಾನೇ ಪತನ ಆಗ್ತದೆ. ದಾವಣಗೆರೆಯಲ್ಲಿ ಯಾರು ಕಾಂಗ್ರೆಸ್ ಪ್ರಯತ್ನ ಮಾಡಿದ್ರು? ಹೌದು, ಕಾಂಗ್ರೆಸ್ ನೋಡ್ರಿ ಎಲ್ಲ ಕಡೆ ಇವ್ರು ಯಾರು ದಾವಣಗೆರೆ ಸೋಲಿಸ್ಬೇಕಂತ ಹೇಳಿ ಏನು ಒಂದು ಪ್ರಯತ್ನ ಮಾಡಿದ್ರು, ಅವರು ಇವತ್ತು ಮಂತ್ರಿ ಆದರು. ಪಕ್ಷದ ನಿಷ್ಠಾವಂತ ತನ್ವೀರ್ ಸೇಠ್ ಎಷ್ಟೋ ವರ್ಷದಿಂದ ಸೀನಿಯರ್ ಮೋಸ್ಟ್ ಮುಸ್ಲಿಂ ಲೀಡರು ಅಂಥವ್ರನ್ನ ಕೈ ಕೊಟ್ಟರು. ಅಂದರೆ ಅವ್ರಿಗೆ ಒಳ್ಳೆಯ ಮುಸ್ಲಿಮರು ಬೇಕಾಗಿಲ್ಲ, ಇಂಥ ಗುಂಡಾಗಳು ಉಪಾಧ್ಯಾಪಿಗಳು ಇಂಥವ್ರು ಬೇಕು. ಯಾಕಂದ್ರೆ ಕೇರಳದಾಗೇನೋ ಭಾಳ ದೊಡ್ಡ ಉಪಕಾರ ಮಾಡ್ಯಾರ ಅಂಥೇಳಿ ಜಮೀರ್ ಅಹ್ಮದ್ ಖಾನ್ ಮಾಡ್ಯಾರ. ಅಲ್ಲಿ ಡಿ ಕೆ ಶಿವಕುಮಾರ್ದು ಏನು ನಡೆದಿಲ್ಲ, ಸಿದ್ದರಾಮಯ್ಯನವ್ರದ್ದು ಏನು ನಡೆದಿಲ್ಲ. ಒಂದು ರೀತಿ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ಅಪಮಾನ ಮಾಡುವಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ ಮಾಡಿದೆ. ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಇವರು MB ಪಾಟೀಲ್ರನ್ನ ಮಂತ್ರಿ ಮಾಡಬಾರ್ದತ್ತಿತ್ತು. ಈಗ MB ಪಾಟೀಲ್ ಭಾಳ ಇದು ಆಗಬಾರ್ದು ಅಂತೇಳಿ ಇವರಿಬ್ಬರಿಗೂ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ ಏನು ಬೇಡ ಅಂದಾರೋ ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದರೆ ಇದರೊಳಗೆ ಅವ್ರ ಕಚ್ಚಾಟ ಏನು ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ನಿನ್ನ ನಾ ಸೋಲಿಸ್ತೀನಿ, ನೀವು ಸೋಲಿಸ್ತೀನಿ. ಇವ್ರು ಯಾರು ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಇಂಥವ್ರು ಸೋಲಿಸ್ತೀನಿ ಅಂತ ಏನಾರೇ ಹೇಳೋದು, ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂಥ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗಿಲ್ಲ. ಅದಕ್ಕೆ ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳದಾಗ ಮುಂದೆ ಆಗ್ತಾರೆ. ರಾಜ್ಯದಲ್ಲಿ ಪೊಲೀಸ್ ಪರೀಕ್ಷೆಯನ್ನು ಗಲಾಟೆ ಆಯಿತು ಸರ್. ಈಗ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಉಪವಾಸ ಕೂತ್ಕೊಂಡ್ರೆ ಲಾಠಿ ಚಾರ್ಜ್ ಆಗಿ ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ನೋಡಿ, ಅವರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗೆ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಅಲ್ಲೇ ಪರಮೇಶ್ವರ್ ಅವರು ಇದ್ದರು. ಅವರು ಒಂದು ಯಾವ ರೀತಿ ಅವರು ಒಳ್ಳೆಯ ರೀತಿಯಿಂದ ಅವ್ರ ಸಂಸ್ಕಾರ ಇತ್ತು. ಇವ್ರಿಗೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದು ರೀತಿ ಅವ್ರಿಗೇನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು.
ಎಲ್ಲ ಕೂಡಿ ಒಮ್ಮೆ ಬಂದುಬಿಡ್ತದೆ. ಬಂದು ಅವ್ರಿಗೆ ಏನು ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರೆ, ಈಗ ಪೊಲೀಸರಿಗೆ ಬ್ಯಾನ್ ಆಗ್ತಾರೆ. ಇದು ಆದ್ಮೇಲೆ ಮತ್ತೆ ಯಾರಿಗೆ ಬ್ಯಾನ್ ಆಗ್ತಾರೆ ಗೊತ್ತಿಲ್ಲ. ಸರ್, ವಿಜಯಪುರ ತಿಕೋಟ ಸೇರಿ ಹಾಸನ ಆ ಭಾಗದಲ್ಲಿ ಎಲ್ಲ ಕಡೆಯೂ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ, ಭಾಳ ಗೊಂದಲಾಗಿದೆ. ನೋಡಿ, ಭಾಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಅವ್ರು ಹೇಳ್ತಿದ್ರಿಂದ PSI ಹಗರಣ ಆಗೈತೆ. ಈಗ ಅವರೇ ಗೃಹ ಮಂತ್ರಿದ ತನಿಖೆ ಮಾಡಿಸಲಿ, CBI ಕೊಡಲಿ. ಯಾರ್ಯಾರು ಅದಾರ, BJP ಯಾರು ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರು ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಅದಾರ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡಬೇಕಾದ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್. ಅದು ಏನೋ ಅವ್ರ ಬಳಿ ತಾಕತ್ತಿತ್ತಂದರೆ ಆ ಎಲ್ಲ ತನಿಖೆ ಮಾಡಲಿ. ನಾವು ಹೇಳೋದು ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ ಸಾಮಾನ್ಯ ಯಾರು ಮೆರಿಟ್ ಅದಾರೋ ಅವ್ರಿಗೆ ಸಿಗಬೇಕು ಆಯಾ ಮೀಸಲಾತಿ ಪ್ರಕಾರ. ಆದರೆ ಗೃಹ ಮಂತ್ರಿಗಳು ನಡ್ಕೊತ ರೀತಿ, ಅವ್ರು ಗೃಹ ಮಂತ್ರಿ ಕೆಲಸನೇ ಮಾಡ್ತಾ ಇಲ್ಲ, ಬರೀ ಪ್ರಚೋದನೆ, ಅವರೇ ಪ್ರಚೋದನೆ ಮಾಡ್ಲಕತ್ತಾರೆ. ನೀವು ಉಪಾಸ್ಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗೆ ಮಾಡ್ಕೋರಿ, ಅವಾಗ ನಾನು ಅಂದ್ರೆ ಉಪವಾಸ ಕುಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ 10 ಜನ ಸಾಯಲಿ ಅನ್ನೋವಂಥದ್ದು ಭಾವನೆ ಇರುವಂಥವ್ರು ಒಬ್ರು ಗೃಹ ಮಂತ್ರಿ ಇರಬಾರ್ದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆನ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆಯ ಮಾತುಗಳು ಹೇಳ್ಬೇಕು ಅದು ಹೇಳೋದು ಬಿಟ್ಟು ಹಿಂಗೆ ಹೇಳ್ಕೋದು ಕೂತ್ರೆ ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರೆ ಇವ್ರ ಮೇಲೆ ಮೊದಲನೇ ಕೇಸ್ ದಾಖಲಾಗ್ತದೆ. ಇನ್ನೊಂದು ಸರ್, 2028 ವಾರ ಇದೆ ನೇರವಾಗಿ ಏನು ವಾರಲ್ಲಕ್ಕಿದೆ, ಭಾರತ ಪಾಕಿಸ್ತಾನ ವಾರ ಏನ್ರಿ? ಯಾರು ವಾರ ಮಾಡ್ಲಿಕ್ಕಾಗ್ತೈತಿ? MLAಗಳು ಅವ್ರದ್ದು ಇಂಡಿಯಾ ಒಳಗೆ, ಇವರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡೋದ್ರಲ್ಲ, ಶಿವಾನಂದ ಚಡದ ವಾರ ಮಾಡಿದ್ರು, MB ಪಾಟೀಲ್ ಬಂದು ವಾರ ಮಾಡಿದ್ರು, ಎಷ್ಟು ಭಾಷಣ ಮಾಡಿ ಹೋದರು. ಮತ್ತು ನಮ್ಮಲ್ಲಿ ಕಳ್ಳರು BJP ಉಳಿದ್ರು ಅಂತ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿ ಅವ ವಾರ ಮಾಡದ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳು ಅದಾರ, ಅವ್ರು ವಾರ ಮಾಡಿದ್ರು. ಎಲ್ಲ ಪುಟ್ರೆಲ್ಲ ಮಾಡಿದ್ರು ಆರಿಸಿ ಬರಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಆ ಓಟೇನು ಓದ್ತಾರಲ್ಲ ಅದ್ರ ಮ್ಯಾಗ ಅದು ವಾರ. ಅದು ಇವರೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ತು 3 ತಿಂಗಳದಾಗ ರಿಪೇರಿ ಆಗಿಬ್ರು ಹಲ್ಲಿ ಕಚ್ಕೋತ ಫೋಟೋ ನೀವೇ ಹಾಕ್ತೀರಿ. ಯಶವಂತರಾಗೌಡ MB ಪಾಟೀಲ್ ಹಲ್ಲಿ ಕಸಿಯುತ್ತೋ ಆಗ ತೆಗೆದ ಚಿತ್ರ ಅಂತ ಹಾಕ್ತಾರೆ. ಆಯ್ತಲ್ಲ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತ ಶಾಸಕರಿಗೆ